ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕವಾಗಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗ್ತಾ ಇದೆ. ಮೆರವಣಿಗೆಗೆ ಅವಕಾಶ ಇರೋದ್ರಿಂದ ದೊಡ್ಡ ಸಂಖ್ಯೆಯಲ್ಲೇ ಮದ್ದೂರಿನ ಯುವಕರು, ಸುತ್ತಮುತ್ತಲ ಗ್ರಾಮದ ಯುವಕರು ಕೂಡ ಬರ್ತಾ ಇದ್ದಾರೆ. ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸ್ ಅನ್ನು ಕೂಡ ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ. ಮಧ್ಯಾಹ್ನ 12 ಗಂಟೆಯ ನಂತರ ಗಣೇಶ ವಿಸರ್ಜನೆಯನ್ನ ಆರಂಭ ಮಾಡ್ತಾರಂತೆ. ಮದ್ದೂರು ಪಟ್ಟಣಕ್ಕೆ ಗಣೇಶ ಮೂರ್ತಿಗಳು ಆಲ್ಮೋಸ್ಟ್ 28 ಕಡೆ ಗಣೇಶ ಪೆಂಡಾಲ್ಗಳನ್ನು ಹಾಕೊಂಡಿದ್ರು. ಎಲ್ರಿಗೂ ಕೂಡ ಏಕಕಾಲಕ್ಕೆ ನೀವೆಲ್ಲರೂ ಕೂಡ ಒಂದೇ ದಿನ ವಿಸರ್ಜನೆ ಮಾಡಿ ಅಂದ ಕಾರಣಕ್ಕೆ ಈಗಾಗಲೇ ಒಂದೊಂದೇ ಮೂರ್ತಿಗಳ ಜೊತೆಗೆ ಜನ ಬರ್ತಾ ಇದ್ದಾರೆ. ತಮಟೆ ಸದ್ದಿನ ಜೊತೆಗೆ ಪಟಾಕಿಯನ್ನ ಸಿಡಿಸಿ ಗಣೇಶನಿಗೆ ಭರ್ಜರಿ ಸ್ವಾಗತವನ್ನ ಕೂಡ ಕೊಡಲಾಗ್ತಾ ಇದೆ. ಬೇಕಾಗಿರುವ ಎಲ್ಲ ತಯಾರಿಗಳನ್ನ ಸ್ಥಳೀಯ ಆಯೋಜಕರು ಮಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರು ಕೂಡ ಪಾಲ್ಗೊಳ್ತಾ ಇರೋದ್ರಿಂದ ಸಹಜವಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಕೇಸರಿ ಶಾಲು, ಭಗವದ್ ಧ್ವಜ ರಾರಾಜಿಸ್ತಾ ಇದೆ. ಮದ್ದೂರಿನಲ್ಲಿರುವಂತಹ ಸಂಭ್ರಮವನ್ನ ಗಮನಿಸ್ತಾ ಇದ್ದೀರಾ. 3-4 ದಿನಗಳ ನಂತರ ವಿಪರೀತ ಗಲಾಟೆ ರಂಪಾಟ ಆದ ಬಳಿಕ ಪ್ರತಿಷ್ಠೆಯಾಗಿ ಜನ ತೆಗೆದುಕೊಂಡಿದ್ರು. ಈ ಕಾರಣಕ್ಕೆ ಬಂದಿದ್ದಾರೆ ಜನ. ಅವರೆಲ್ಲರೂ ಹಿಂದೂ ಕಾರ್ಯಕರ್ತರಲ್ಲ, ಆದರೆ ಕೈಯಲ್ಲಿ ಕೇಸರಿ ಶಾಲಿದೆ. ಪ್ರತಿಷ್ಠೆ ವಿಚಾರ ಅಲ್ವಾ, ಅಗೌರವ ತೋರಿಸ್ತೀರಾ, ಗೌರವವನ್ನ ನಮಗೆ ದಕ್ಕಿಸ್ಕೊಳ್ಳೋದಕ್ಕೆ ಬರುತ್ತೆ ಅನ್ನೋ ಮೆಸೇಜ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಜನ.